ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಧಾ. ನಾನು ಸುಮಾರು ಒಂದು 10 ವರ್ಷಗಳಿಂದ ಪ್ರಾಣಿಗಳ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಮೊದಲ ವಿಡಿಯೋ ಮೂಲಕ ಇಲ್ಲಿನ ತನಕ ನಾನು ಎಷ್ಟು ಮಕ್ಕಳನ್ನ ರೆಸ್ಕ್ಯೂ ಮಾಡಿದ್ದೀನಿ, ಮತ್ತು ರೆಸ್ಕ್ಯೂ ಮಾಡಿ ನಾನು ಅಡಾಪ್ಷನ್ ಕೊಟ್ಟಾಗ ಯಾರು ಅದನ್ನು ತೊಗೊಳ್ದೇ ಇದ್ದಾಗ ಅವ್ರಿಗೆ ಅಂತ ಒಂದು ಸಣ್ಣ ಶೆಲ್ಟ್ರ್ ಮಾಡಿ ಅವ್ರಿಗೆ ಅಲ್ಲೇ ಊಟ ಮತ್ತು ಅವ್ರಿಗೆ ವ್ಯಾಕ್ಸಿನ್ ಮಾಡಿಸೋದು, ಮತ್ತು ಅವ್ರಿಗೆ ಹುಷಾರಿಲ್ಲ ಅಂದರೆ ಟ್ರೀಟ್ಮೆಂಟ್ ಕೊಡಿಸಿ ಮತ್ತು ನ್ಯೂಟ್ರಿಂಗ್ ಮಾಡಿಸಿ ಅವ್ರನ್ನ ನಾನೇ ನೋಡ್ಕೊಳ್ತಿದ್ದೀನಿ. ಅವ್ರಿಗೆ ಕಡಿಮೆ ಅಂದರೆ ನಾನು ದಿನ ಒಂದು 6ರಿಂದ 6:30 ಟೈಮು ಅವ್ರಿಗೆ ಅಂತಲೇ ನಾನು ಕೊಡ್ತೀನಿ. ಯಾಕಂದರೆ ಕ್ಲೀನ್ ಮಾಡಿ ಅಡುಗೆ ಮಾಡಿ ಅವ್ರಿಗೆ ಊಟ ಹಾಕಿ, ಮತ್ತು ನನ್ನ ಮನೆ ಸುತ್ತಮುತ್ತ ಇರೋ ಎಷ್ಟು ಸಾಧ್ಯನೋ ಅಷ್ಟು ಮಕ್ಕಳಿಗೆ ನಾನು ಊಟ ಕೊಡ್ತೀನಿ. ದಿನ 72 ಮಕ್ಳಿಗೆ ನಾನು ಊಟ ಕೊಡ್ತೀನಿ. ಮತ್ತು ಅವ್ರಿಗೆ ಊಟ ಕೊಟ್ಟು ಅದೆಲ್ಲ ಮುಗಿಸಿ ಮತ್ತು ನಾನು ವಾಪಸ್ಸು ಅದು ಮುಗಿಸೋಕ್ಕೆ ನನಗೆ 9 ಗಂಟೆ ಆಗಿಬಿಡುತ್ತೆ. ಬನ್ನಿ, ನಾನು ನಮ್ಮ ಮಕ್ಕಳನ್ನ ಕೆಲಸ ಹೇಗೆ ಮಾಡ್ತೀನಿ ಅಂತ ಒಂದು ಸಣ್ಣ ವಿಡಿಯೋ ಮೂಲಕ ನಾನು ನಿಮ್ಗೆ ತೋರಿಸ್ತೀನಿ. ಇಷ್ಟು ಪಾತ್ರೆ ಇರುತ್ತೆ ನಂದು ದಿನ. ಇವ್ರದ್ದು ಊಟದ ಪಾತ್ರೆ, ಅಡುಗೆ ಮಾಡೋ ಪಾತ್ರೆ, ಮತ್ತು ಆಚೆ ತೊಗೊಂಡು ಹೋಗ್ತೀನಲ್ಲ ಕ್ಯಾನಲ್ಲಿ, ಅದೆಲ್ಲ ಪಾತ್ರೆ ಎಷ್ಟಿರುತ್ತೆ. ನಾನು ಫಸ್ಟು ಎಲ್ಲ ತೊಳೆದಿಟ್ಬಿಟ್ಟು ನೆಕ್ಸ್ಟು ನಾನು ಅನ್ನಕ್ಕೆ ಇಟ್ಬಿಡ್ತೀನಿ. ಯಾಕೆಂದರೆ ಅನ್ನ ಆರೋಕ್ಕೆ ಟೈಮ್ ಹಿಡಿಯುತ್ತೆ ಅಂತ. ಅನ್ನಕ್ಕೆ ಇಟ್ಟಾದಮೇಲೆ ನಾನು ಬೇರೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ದಿನ ನಾನು 12 kg ಅಕ್ಕಿ ಬೇಕು ನನಗೆ. 12 kg ಸಾಯಂಕಾಲಕ್ಕೆ ಮಾತ್ರ 1 ಟೈಮ್ಗೆ ನಾನು ಅಷ್ಟು ಅಕ್ಕಿ ಹಾಕ್ತೀನಿ. ಇದು ನನ್ನ ಫಸ್ಟ್ನೇ ಗ್ರೂಪು. ಇವಳು ಬಂದು ಕುಟ್ಟಿ ಅಂತ, ಇವಳ ಹೆಸರು. ಇವಳು ಕುಟ್ಟಿ. ಮತ್ತು ಇನ್ನು ಇವ್ರು 4 ಜನ ಒಟ್ಟಿಗೆ ಇರ್ತಾರೆ. 4 ಜನನೂ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಇವ್ರನ್ನ ಒಂದು ಗ್ರೂಪ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಇವಳು ಕುಟ್ಟಿ ಪಕ್ಕ ಇರೋದು ಕೆಂಚು ಹಿಂದೆ ಕೂತಿರೋದು ನಾಮಿ ಪಕ್ಕ ಇರೋದು ಕರಿಯಮ್ಮನ ಮಗಳು. ಸೊ ಇವ್ರು 4 ಜನ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಇವ್ರನ್ನೊಂದು ಗ್ರೂಪ್ ಮಾಡಿ ಇಟ್ಟಿದ್ದೀನಿ ಇದರಲ್ಲಿ. ಇದು ನೆಕ್ಸ್ಟ್ ಬಂದು ಇವರು ಇಲ್ಲೂ 4 ಜನ ಇದ್ದಾರೆ. ಇದರಲ್ಲಿ ಕರ್ಣ, ಬ್ರೌನಿ, ಕುಟ್ಟಿ ಮತ್ತು ಚಿಕ್ಕಾಸ್ಕಿ ಅಂತಿದ್ದಾರೆ. ಇವ್ರು 4 ಜನನೂ ಅಡ್ಜಸ್ಟ್ ಮಾಡ್ಕೊಂಡಿರೋದ್ರಿಂದ ಇವ್ರನ್ನ ಸಪ್ರೇಟಾಗಿ ಇಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇದು 4 ಜನ ಇದ್ದಾರೆ. ಇವ್ರು ಸ್ವಲ್ಪ ಚಿಕ್ಕವು ತೀಟೆ ಮಕ್ಕಳು. ಇಲ್ಲಿ 4 ಜನ. ಇವರಲ್ಲಿ ನೋಡಿ, ಇದು ಚಿನ್ನಮ್ಮ, ಇದು ಗೊಂಬೆ ಚಿನ್ನು, ಮುನ್ನು, ಬಾಲು, ಚೋಟು ಅಂತ. ಇದರಲ್ಲಿ 4 ಜನ ಇದ್ದಾರೆ. ಇವಳಂತೂ ಸಖತ್ತು ನಾಟಿ ಹುಡುಗಿ. ಅದು ನೋಡಿ, ಇವು ನಮ್ಮ ಬಾಲು ಪಕ್ಕದ ಚಿನ್ನು ಹಿಂದೆ ಇರೋದು ಚೋಟು, ಅದು ಮುನ್ನು. ಈ 4 ಜನನೇ ಟಾಪರ್ಸು ಗಲಾಟೆ ಮಾಡೋದ್ರಲ್ಲಿ, ತೀಟೆ ಮಾಡೋದ್ರಲ್ಲಿ. ಅದಕ್ಕೆ ನೆಕ್ಸ್ಟ್ ಇವರಿಬ್ಬರು ಟಾಪರ್ಸ್. ಅವ್ರಿಗಿಂತ ಇವರು ತುಂಬ ಗಲಾಟೆ ಮಾಡ್ತಾರೆ. ಹಂಗಾಗಿ ಇವರಿಬ್ಬರೇ ಅಡ್ಜಸ್ಟ್ ಆಗೋದ್ರಿಂದ ಇವರಿಬ್ಬರನ್ನ ಸಪ್ರೇಟಾಗಿ ಇಟ್ಟಿದ್ದೀನಿ. ಇವರು ಒಳ್ಳೆ ಮಕ್ಕಳೇ, ಇಲ್ಲ ಅಂತಿಲ್ಲ. ಅಂದರೆ ಜೋರು ಗಲಾಟೆಗಳು, ಚಿಕ್ಕವರಲ್ಲ, ಹಂಗಾಗಿ ಸ್ವಲ್ಪ ಗಲಾಟೆ ಮಾಡ್ತಾರೆ ಇವರು. ಕುಟ್ಟಿ ಇದು ತುಂಬ ಗೊಂಬೆ ಮಗು, ಅದು ಅಷ್ಟೇ ಗೊಂಬೆ ಮಗು, ಆದರೆ ಸಖತ್ತು ಜೋರು ಮಾಡ್ತಾರೆ. ಇದು ಕಾಂಪೌಂಡು, ಇವಳ ಹೆಸರು ಕಾಂಪೌಂಡ್ ಅಂತ ಇಟ್ಟಿದ್ದೀನಿ. ಇವಳ ಜೊತೆ 3 ಜನ ಇದ್ದಾರೆ ಇಲ್ಲಿ. ಇದು ಬ್ಲ್ಯಾಕಿ, ಇದು ಕಣ್ಮಣಿ ಅಂತ. ಇವ್ರು ಇಲ್ಲೇ ಸಪ್ರೇಟಾಗಿರ್ತಾರೆ. ಕ್ಲೀನ್ ಆಗಿದ ತಕ್ಷಣ ನಾನು ಎಲ್ಲರಿಗೂ ನೀರು ತುಂಬಿಸಿ ಅವ್ರವ್ರಿಗೆ ಜಾಗಕ್ಕೆ ಇಟ್ಬಿಡ್ತೀನಿ. ಇಟ್ಟಾದ್ಮೇಲೆ ಏನು ಮಾಡ್ತೀನಿ, ಅನ್ನನ 3 ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ. ಯಾಕೆಂದರೆ ಅನ್ನ ಬಿಸಿ ಇರುತ್ತೆ. ಬಿಸಿ ಇದ್ದರೆ ಮೊಸರು ಹಾಲು ಹಾಕೋದ್ರಿಂದ ಅದು ಆ ಬಿಸಿ ಅನ್ನಕ್ಕೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಆರಕ್ಕಿಡ್ತೀನಿ. ಅದು ಅನ್ನ ಆರಕ್ಕಿಟ್ರೆ ಕಡಿಮೆ ಒಂದು ಅರ್ಧ ಗಂಟೆ ಆಗುತ್ತೆ. ಆಮೇಲೆ ಆಚೆ ಬಂದು ನೋಡಿ, ಆಲ್ರೆಡಿ ಸ್ವಲ್ಪ ಜನ ಬಂದಿದ್ದಾರೆ, ಇನ್ನೂ ಬರೋಕ್ಕಿದ್ದಾರೆ, ಎಲ್ಲೆಲ್ಲೋ ಇರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ 7 ಗಂಟೆಗೆ ಊಟ ಕೊಡ್ತಾಳೆ ಅಂತೇಳಿ. ಆ ಟೈಮ್ಗೆ ಎಲ್ಲರೂ ಬರ್ತಾರೆ. ಮತ್ತು ಅಷ್ಟರಲ್ಲಿ ನಾನು ಸುಮ್ಮನೆ ನಿಂತಿರಿ. ನಮ್ಮ ಪಕ್ಕದ ಮನೆ ಆಂಟಿ ಬಂದರು. ಇವ್ರು ನಮ್ಮ ಪಕ್ಕದ ಮನೆಯವ್ರು ಬಂದು ಮಾತಾಡ್ತಾರೆ, ಏನಮ್ಮ ಆಯ್ತಾ ಊಟ ಅಂತ. ಹಂಗೆ ಒಂದು 5 ನಿಮಿಷ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತಿರ್ತೀನಿ. ಅಷ್ಟೊತ್ತಿಗೆ ಅನ್ನ ಆರುತ್ತೆ. ಮತ್ತು ಇಲ್ಲಿ ತುಂಬ ಸೊಳ್ಳೆಗಳ ಕಾಟ. ಅದಕ್ಕೆ ಏನು ಮಾಡ್ತೀನಿ, ತೆಂಗಿನ ಮಟ್ಟೆಲ್ಲ ಇಟ್ಕೊಂಡು ಸಾಯಂಕಾಲ ಆಗಿದ ತಕ್ಷಣ ಅಡುಗೆ ಎಲ್ಲ ಆದಮೇಲೆ ಇಲ್ಲಿ ಬೆಂಕಿ ಹಾಕ್ತೀನಿ. ಸೊಳ್ಳೆ ಸ್ವಲ್ಪ ಕಂಟ್ರೋಲ್ ಆಗಲಿ ಅಂತ ಬೆಂಕಿ ಹಚ್ಚಿ ನಾನು ಮತ್ತೆ ಒಳಗಡೆ ಬಂದರೆ ನೆಕ್ಸ್ಟ್ ಊಟ ಕಲ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ದಿನ 10 ಲೀಟ್ರ್ ಮೊಸರು ತೊಗೊಳ್ತೀನಿ, 5 ಲೀಟ್ರ್ ಹಾಲು ತೊಗೊತೀನಿ. ಯಾಕೆಂದರೆ ಬರೀ ಮೊಸರು ಅಂದರೆ ರುಚಿ ಸಿಗಲ್ಲ ಅಂತೇಳಿ ಸ್ವಲ್ಪ ಹಾಲು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಮೆತ್ತಗಿರುತ್ತೆ ಅಂತೇಳಿ ಮೊಸರು ಗಟ್ಟಿ ಆಗಿಬಿಡುತ್ತೆ ಆರಿದ ತಕ್ಷಣ. ಅದಕ್ಕೆ 2 ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟು ನಾನು ಫಸ್ಟು ಒಳಗಡೆ ಇರೋರು ಕೊಟ್ಬಿಡ್ತೀನಿ. ನಾನು ಒಳಗಡೆ ಇರೋ ಕೊಡದೆ ಆಚೆ ಹೋದ್ರೆ ಇವ್ರು ಗಲಾಟೆ ಮಾಡ್ತಾರೆ. ಅದಕ್ಕೆ ಇವ್ರಿಗೆ ಕೊಟ್ಟು ಇವ್ರದ್ದೆಲ್ಲ ಮುಗಿಸಿ ಆಮೇಲೆ ನಾನು ಕ್ಯಾನ್ಗಳು ತುಂಬಿಸ್ಕೊಂಡು ಆಚೆ ಹೋಗ್ತೀನಿ. ಆಚೆ ಇರೋರು ಕೂಡ ಸ್ಟಾರ್ಟ್ ಮಾಡ್ತೀನಿ. ಇವರೆಲ್ಲ ಆಲ್ರೆಡಿ ನೋಡಿ ಬಂದಿದ್ದಾರೆ ಊಟಕ್ಕೆ. ಇವನು ನಮ್ಮ ಬಸವ ಅಂತ. ಇವನು ಎಲ್ಲ ಕಡೆ ಸುತ್ತಾನೆ, ಅದಕ್ಕೆ ಇವನಿಗೆ ಬಸವ ಅಂತ ಹೆಸರಿಟ್ಟಿದ್ದೀನಿ. ಇವ್ನು ನಮಗೆ ಕನ್ವರ್ ಕರಿಯ ಅವನು. ಇವ್ನು ನಮ್ಮ ಚಿಕ್ರೌಡಿ. ಇದು ನಮ್ಮ ಸ್ನೋ. ಇದು ಕನ್ವರ್ ಡ್ಯಾಡಿ ನೋಡಿ. ಇದು ನಮ್ಮ ನರ್ಪೆತ್ಲೆ ಲಾಸ್ಟಲ್ಲಿರೋದು ನಮ್ಮ ಕನ್ವರ್ ಮಮ್ಮಿ. ಸೊ ಇವರೆಲ್ಲ ಕಾಯ್ತಾ, ಅವ್ರು ಇನ್ನೂ ಬರೋರು ಇದ್ದಾರೆ, ಬರ್ತಾರೆ. ಅಷ್ಟೊತ್ತು ನಾನು ಊಟ ಹಾಕೋಕ್ಕೆ ಪೇಪರ್ ಬೇಕಲ್ಲ,
ನಾನು ಪೇಪರೆಲ್ಲ ಕಟ್ ಮಾಡಿಕೊಂಡು ಇಷ್ಟೇ ಅಲ್ಲ, ಇನ್ನೂ ಎಲ್ಲ ಕಡೆ ಕೊಡೋದ್ರಿಂದ ಸುಮಾರು ಪೇಪರ್ ಬೇಕು. ಹಂಗಾಗಿ ಎಲ್ಲ ಪೇಪರ್ ಕಟ್ ಮಾಡ್ಕೊಂಡು ನಾನು ರೆಡಿ ಮಾಡಿಕೊಂಡೆ. ಆಮೇಲೆ ಊಟ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಳಗಡೆ ಅವ್ರದ್ದು ಮುಗಿತಲ್ಲ, ಇವಾಗ ಇವ್ರಿಗೆ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ಬಂದಿರ್ತಾರೆ ಇಷ್ಟೊತ್ತಿಗೆ ಆಲ್ರೆಡಿ. ಎಲ್ಲರಿಗೂ ನಾನು ಸ್ಟಾರ್ಟ್ ಮಾಡ್ತೀನಿ. ಇವನಿಗೊಬ್ಬನಿಗೆ ಮೆಡಿಸನ್ ಕೊಡೋದ್ರಿಂದ ಅದಕ್ಕೆ ಏನು ಮಾಡ್ತೀನಿ, ಕಲಿಸ್ಬಿಟ್ಟು ಮೆಡಿಸನ್ ಕೊಟ್ಟು ಇವನು ಕೊಟ್ಟ ಮೇಲೆ ಬೇರೆಯವರು ಸ್ಟಾರ್ಟ್ ಮಾಡಿಲ್ಲದೆ ನಾನು ಗುರ್ಗುರ್ ಅಂತಿರ್ತಾನೆ. ಹಂಗಾಗಿ ಇವ್ನಿಗೆ ಫಸ್ಟ್ ಕೊಟ್ಬಿಡ್ತೀನಿ. ಇವಳು ಸುಟ್ಟೋಗಿರೋಳು ಅಂತ, ಇವಳು ಎಲ್ಲಿಂದ ಬರ್ತಾಳೆ ಅಂತ ಗೊತ್ತಿಲ್ಲ. ಅವಳು ಬೆನ್ನ ಮೇಲೆ ಒಂದು ಸ್ವಲ್ಪ ಏನೋ ಸುಟ್ಟಿದೆ, ಹಂಗಾಗಿ ಇವಳಿಗೆ ಸುಟ್ಟೋಗಿರೋಳು ಅಂತಲೇ ಹೆಸರು ಇಟ್ಕೊಂಡಿದ್ದೀನಿ. ಇವಳು ತುಂಬ ದೂರದಿಂದ ಬರ್ತಾಳೆ. ಇವಳು ಅವ್ರ ಜೊತೆ ಬಂದರೆ ಕಚ್ತಾರೆ ಅಂತ ಇವಳಿಗಿಲ್ಲೇ ಸಪ್ರೇಟ್ ಇರ್ತಾಳೆ. ಇವಳಿಗಿಲ್ಲೇ ಸಪ್ರೇಟ್ ಊಟ ಕೊಡ್ತೀನಿ. ಕೊಟ್ಟಾದ್ಮೇಲೆ ನೆಕ್ಸ್ಟ್ ಇದನ್ನು ನಮ್ಮ ಮನೆಯಿಂದ ಸ್ವಲ್ಪ ದೂರ ಬಂದರೆ ಇದು ಆಕಾಶು, ಅದು ಕರಿಯಮ್ಮ. ಇವರಿಬ್ಬರು ನನ್ನ ಮನೆಯಿಂದ ಸ್ವಲ್ಪ ದೂರ ಇರ್ತಾರೆ. ಇದು ರಾಕಿ ಗ್ಯಾಂಗ್ ಅಂತ ಇಟ್ಟಿದ್ದೀನಿ. ಇರಲ್ಲ ಅಜ್ಜಿ, ಅಮ್ಮ, ಮಗ 3 ಜನ ಇದ್ದಾರೆ. ಇವರು ನನ್ನ ಮನೆಯಿಂದನೂ ಆ ಕಡೆ ಇರ್ತಾರೆ. ನಾನು ಏನಿಲ್ಲ, ದಿನ ರಾಕಿ ಅಂದರೆ ಓಡ್ ಬರ್ತಾರೆ. ಇವ್ರು 3 ಜನಕ್ಕೆ ಇಲ್ಲೇ ಊಟ ಕೊಡ್ತೀನಿ. ಇವ್ರು ನೋಡಿ, ಇವ್ರು 3 ಜನ. ಇವಳು ಚಿನ್ಮಿಣ್ಕಿ ಅಂತ, ಇವಳು ಎಲ್ಲರನ್ನೂ ಎದುರಿಸ್ತಾಳೆ ಅಂತ, ಮತ್ತೆ ಕಣ ಅಂತ ಇಲ್ಗೂ ಅಲ್ಗೂ ಓಡಾಡ್ತಾಳೆ ಅಂತ ಅವಳು ಚಿನ್ಮಿಣ್ಕಿ ಅಂತ ಹೆಸರಿಟ್ಟಿದ್ದೀನಿ. ಅವಳಾದ್ಮೇಲೆ ನೆಕ್ಸ್ಟ್ ನನ್ನ ಮನೆಯಿಂದ ಒಂದು ಸ್ವಲ್ಪ ಗ್ರೌಂಡ್ ಬಿಟ್ಟು ಆಚೆ ಹೋದರೆ ಅಲ್ಲಿ ಒಂದು ಗ್ಯಾಂಗ್ ಇದೆ ನಂದು. ಅದು ಕುಟ್ಟಿಗಳ ಅಂತ ಗ್ಯಾಂಗ್ ಆ ಹೆಸರಿಗೆ. ನಾವೆಲ್ಲ ಮಾತಾಡ್ಕೊಳ್ಳೋದು 11 ಪಪ್ಪೀಸ್ ರೋಡ್ ಅಂತ ಮಾತಾಡ್ಕೋತೀವಿ. ಇವ್ರನ್ನ ಕುಟ್ಟಿಗಳ ಅಂದರೆ 7 ಜನ ಇದ್ದಾರೆ. 7 ಜನನೂ ಇಲ್ಲಿ ಓಡ್ ಬರ್ತಾರೆ. ಇವರು ಆ ಕಡೆ ಇರ್ತಾರೆ, ಆ ರೋಡಲ್ಲಿ ಇರ್ತಾರೆ. ಇವರು 7 ಜನಕ್ಕೂ ಎಲ್ರಿಗೂ ನಾನು ನ್ಯೂಟ್ರಿಂಗ್ ಮಾಡಿಸಿದ್ದೀನಿ. ಅದು 11 ಪಪ್ಪೀಸ್ ರೋಡ್ ಅಂತ ಕರಿತೀನಿ. ಯಾಕೆಂದರೆ ಅವರು ಇಬ್ಬರು ಅಮ್ಮ ಸೇರಿ 11 ಪಪ್ಪೀಸ್ ಹಾಕಿದ್ರು. 11 ಪಪ್ಪೀಸ್ ಹಾಕಿದ್ರಿಂದ ಅವ್ರಿಗೆ 11 ಪಪ್ಪೀಸ್ ರೋಡ್ ಅಂತಲೇ ನಾವು ಆ ರೋಡ್ ಕರಿತೀವಿ. ನೋಡಿ, ಇಲ್ಲಿ ಇಲ್ಲಿ ಇಷ್ಟು ಜನ ಇದ್ದರು. ಎಷ್ಟು ಜನ ಇದ್ದರು? ಕಡಿಮೆ ಒಂದು 15 ಜನ ಇದ್ದರು ಇಲ್ಲಿ. ಇವಾಗ 7 ಜನ ಆಗಿದ್ದಾರೆ. ಅವ್ರ ಮರಿಗಳೆಲ್ಲ ಅಲ್ಲಿ ಅಡಾಪ್ಷನ್ ಕೊಟ್ಟೆ. ಇಲ್ಲೇ ಊಟ ಕೊಡ್ತೀನಿ. ಇವ್ರು ತಿಂದ ತಕ್ಷಣ ಹೊಟ್ಟೋಗ್ತಾರೆ. ಅಲ್ಲಿಂದ ಬರ್ಬೇಕಾದ್ರೆ ಇವರು ಇಲ್ಲಿ ಆಕಾಶ್ ಮತ್ತು ಕರಿಯಮ್ಮ ಆವಾಗಲೇ ಹೇಳಿದ್ನಲ್ಲ, ಅವ್ರು ತಿಂದೋದ್ಮೇಲೆ ಇವನು ಬರ್ತಾನೆ. ಇರುವಾಗ ಇವನ್ನ ಅವರು ಅಲೋ ಮಾಡಲ್ಲ. ಇವನು ಆಮೇಲೆ ಬರ್ತಾನೆ. ಇವನಿಗೂ ಇಲ್ಲಿ ಊಟ ಕೊಟ್ಟು ಇವನು ತಿಂದು ಹೋಗ್ತಾನೆ ಇಲ್ಲಿಂದ. ಮತ್ತು ಆ ಪೇಪರೆಲ್ಲ ಎತ್ತಾಕ್ಬಿಟ್ಟು ನಾನು ಬರ್ತೀನಿ. ಇವ್ರು 4 ಜನ ಇವರಿಲ್ಲೇ ಪ್ಯಾಸೇಜಲ್ಲಿ ಇರ್ತಾರೆ. ಇವ್ರಿಗಿಲ್ಲೇ ಊಟ ಕೊಡ್ತೀನಿ.